ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ಎಸಿಸಿ ಅಧ್ಯಕ್ಷರಿಗೆ ಒಲಿಯುತ್ತಾ ಮುಖ್ಯಮಂತ್ರಿಗಿರಿ? ಹೈಕಮಾಂಡ್ ನಾಯಕರು ಹೀಗೆ ನಿರ್ಧಾರ ಮಾಡಿದಾರ? ಕುತೂಹಲ ಕಡಿಮೆ ಮಾಡಿ ಕೊಡ್ತಾ ಇರುವಂತದ್ದು ಡಿಕೆ ವಿರುದ್ಧ ಮತ್ತೆ ಮುನ್ನಡೆ ಸಾಧಿಸಿದ್ರ ಸಿಎಂ ಸಿದ್ದರಾಮಯ್ಯ. ಸಿಎಂ ಸೀಟಿನ ಸಮರದಲ್ಲಿ ಡಿಕೆಗೆ ಮತ್ತೆ ಹಿನ್ನಡೆಯಾಯ್ತು. ಪರಮೇಶ್ವರ್ ಮಾತಿನ ಅಸಲಿ ಸತ್ಯವಾದರೂ ಏನು? ಸಿದ್ದು ಮತ್ತು ಡಿಕೆ ಜಂಗಿ ಕುಸ್ತಿಗೆ ಬೇಸತ್ತು ಹೋಗಿದೆಯಾ ಹೈಕಮಾಂಡ್? ಹೀಗಾಗಿಯೇ ಖರ್ಗೆ ಅವರನ್ನೇ ಸಿಎಂ ಸೀಟಿಗೆ ತಂದು ಕೂರಿಸುತ್ತಾ ಕರುನಾಡಿನ ಸಿಎಂ ಸೀಟಿಗೆ ಇರ್ತಾರ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು? ಪ್ರಸ್ತುತ ಎಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಾರಾ ಅನ್ನುವಂತ ಕುತೂಹಲ ಇದೆ. ಮತ್ತೊಂದು ಕಡೆ ಪರಮೇಶ್ವರ್ ಮಾತಾಡಿದ್ದಾರೆ. ಮತ್ತು ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂತೇಳಿ ನನಗನ್ಸುತ್ತೆ. ಅದನ್ನು ನನಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ ACC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರತಕ್ಕಂಥವ್ರು, ಮತ್ತು ಎಲ್ಲವನ್ನೂ ಕೂಡ ಸ್ವತಃ. ರಾಜ್ಯದಲ್ಲಿ ಮುಂದೆ ದಲಿತ ಸಿಎಂ ಫಿಕ್ಸ್. ಗೃಹ ಸಚಿವ ಪರಮೇಶ್ವರ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆದ್ರೆ ನಮ್ಮ ಸ್ವಾಗತವಿದೆ ಅಂತ ಹೇಳಿರೋದು ಕುತೂಹಲ ಕಡಿಮೆ ಮಾಡಿಕೊಡ್ತಾರೆ. ಸಿಎಂ ಬದಲಾವಣೆ ಬೆಳವಣಿಗೆ ಕುರಿತಾಗಿ ಮಾಹಿತಿ ನನಗಿಲ್ಲ ಅಂದಿದ್ದಾರೆ. ನಾನು ಮಾತಾಡೋದು ಸಮಂಜಸವೂ ಅಲ್ಲ ಈ ಸಂದರ್ಭದಲ್ಲಿ ಎಂದಿದ್ದಾರೆ. ಎಲ್ಲಾ ಬೆಳವಣಿಗೆ ಹೈಕಮಾಂಡ್ ಗಮನಿಸ್ತಾ ಇದೆ. ಇನ್ನು ಸಿಎಂ ಸ್ಥಾನಕ್ಕೆ ಖರ್ಗೆ ಅವರು ಬಂದ್ರೆ ಬಹಳ ಸಂತೋಷ ಅಂತ ಕೂಡ ಹೇಳಿದ್ದಾರೆ. ಖರ್ಗೆ ಅವರು ಸಿಎಂ ಆದ್ರೆ ನಾವೆಲ್ಲ ಸ್ವಾಗತ ಮಾಡ್ತೇವೆ ಎಂದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಿಜವಾಗುತ್ತಾ ಪರಮೇಶ್ವರ್ ಅವರು ನುಡಿದಂತ ಭವಿಷ್ಯ ಇದುವೇ? ಈಗ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಕಾಂಗ್ರೆಸ್ ಹೈಕಮಾಂಡ್ ದಲಿತ ನಾಯಕನನ್ನ ಸಿಎಂ ಮಾಡಬೇಕು ಅನ್ನೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಾರಾ? ಈ ಬಗ್ಗೆ ಒಂದ್ ಕಡೆ ಪರಮೇಶ್ವರ್ ಕೊಟ್ಟಂತ ಒಂದು ಉತ್ತರ ಏನು ನೋಡೋಣ. ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೋಡಿದ್ರೆ ಅವ್ರಿಗೂ ಕೂಡ ಸಿಎಂ ಆಗೋ ಆಸೆ ಏನಾದ್ರು ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಬಹಳ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.